ತೋರ್ಸವ್ರೆ, ನನ್ನ ತೋರ್ಸೋದ್ರ ಮೇಲೆ ನೋಡೋ ಪೆದ್ನನ ಮಗನೇ, ಹಿಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ, ಮುಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ, ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ, ಬೆಳಿಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ. ನೀವೇನ್ ಮಾಡ್ತಾ ಇದೀಯಾ? ಕ್ಯಾಮ್ರಾ ಎಷ್ಟು ರೂಪಾಯಿ ತಗೊಂಡವ್ ಇವನು? 6:30 ಬಿಡ್ತಾನೆ, 7:30 ಬಿಡ್ತಾನೆ ಯೂಟ್ಯೂಬ್ ಅಲ್ಲಿ. ಇದನ್ನ ನಮ್ಮ ಫ್ರೆಂಡ್ಗೆಲ್ಲ ಯಾವಾಗ ಶೇರ್ ಮಾಡ್ಲಿ ನೋಡಕ್ಕೆ? ಯೋಚನೆ ಮಾಡ್ಬೇಕಾಗಿರೋದು ಪ್ರಪಂಚ ಹೆಂಗೆ ಸರ್, ದೇಶ ಹೆಂಗೆ, ನಾಡ್ ಹೆಂಗ್ ನೋಡ್ಬೇಕು ಅದನ್ನ ಹೇಳೋನೆ. ಅದನ್ನ ಹೇಳ ಬಾಯಿ ಬರಲ್ಲ ಇಲ್ಲಿ ಯಾರಿಗೂ. 10 ಜನಕ್ಕೆ ಮೈಕ್ ಹಿಡಿದ್ರೆ 9 ಜನ ಯಾಕೆ? ಸತ್ಯಕ್ಕೆ ಬಾಯಿ ಇಲ್ಲ, ಮೈಗೆ ಸುಳ್ಳಿಗೆ ಮೈಯೆಲ್ಲ ಬಾಯಿ. ಅದೇ ತೋರಿಸಿ ಹೀರೋ ಅಲ್ಲಿಂದ ಎಗರ್ಕೊಂಡು ಇಲ್ಲಿ ಬರ್ಲಿ. ಅಯ್ಯೋ ಏನ್ ಸರ್ ಆಕ್ಷನ್, ಪಾರಿನಿಂದ ಕರ್ಕೊಂಡ್ ಬಂದವನೇ ಆಕ್ಷನ್ ಮಾಸ್ಟರ್ನ, ಏನ್ ಆಡ್ಸವನೆ ಸರ್, 8 ಕಾರು ಢಮ ಢಮ ಢಮ. ಅದಲ್ಲ ಸರ್, ನಾನು ನೀವು ಏನ್ ಮಾಡಿದೀವಿ, ನಾವಿಬ್ರು ಏನು ಮಾಡದೇ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರಿಸಿರೋದಿಲ್ಲಿ. ನಾನು ನೀವು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ. ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ ಅಪ್ಪ ಹೇಳಕ್ ಬರ್ತಾ ಇರೋದು 6,000 ರಿಂದ 6,500 ಪೇಪರ್ ಮಾಡೋ ಒಂದು ಬುಕ್ ನ 2.25 ಅವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ. ಇದು ಜನಗಳ ತಲೆಗೆ ಹೋಗೋದು ಕಷ್ಟ. 6,500 ಪುಟಗಳ ಒಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ದಯಮಾಡಿ ಇನ್ನೊಂದ್ಸತಿ ನೋಡಿ. ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಈ ಸಿನಿಮಾನ 10 ಸತಿ ನೋಡಿದ್ರು 10 ತರ ಕಾಣಿಸ್ತದೆ ಸಿನಿಮಾ. ಇದು ಒಬ್ಬನಿಗೊಂಥರ ಮಾಡಿರೋ ಸಿನಿಮಾ ಅಲ್ಲ ಇದು. ಇಡೀ ಪ್ರಪಂಚನ ಚಿಕ್ಕದಾಗಿ 2.25 ಅವರಲ್ಲಿ ಹೆಂಗ್ ತೋರಿಸ್ಬೋದು. ನಮ್ಮಿಂದಾನೇ ಹಾಳಾಯ್ತಿರೋದೆಲ್ಲ. ಬೇರೆ ಯಾವನೋ ಬಂದು ಕಾಪಾಡ್ತಾನೆ, ಬೇರೆ ಯಾವನೋ ಬಂದು ಉದ್ಧಾರ ಮಾಡ್ತಾನೆ ಎಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಈ ಸಿನಿಮಾನ ಬೆಳೆಸಿ ಒಂದ್ಸಿನ್ನೇ ಜನರೇಷನ್ ಡೈರೆಕ್ಟ್ರು, ಅಲ್ಲಿ ಯಾರೋ ಶಂಕರ್ರು, ಇಲ್ಲಿ ಅವನು ರಾಜಮೌಳಿ ಅಲ್ಲ, ಅವ್ರೆಲ್ಲರಿಗಿಂತ ಅಪ್ಪ ಉಪೇಂದ್ರ. ಈ ತರ ಕಥೆಗಳು ಜನಗಳಿಗೆ 10 ಬಂದು ಬರಲ್ಲ. ಆ ಅಪ್ಪ ನಮ್ಗೆ ಟ್ರೈ ಮಾಡಿಸೋನೆ ಪ್ರಯತ್ನ ಪಡ್ಸಕ್ಕೆ. ನಾವು 10ನೇ ಕ್ಲಾಸ್ನೇ 3 ಸತಿ 53%, 52% ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸರ್? ನಮ್ಗೆ ಗೊತ್ತಿರೋದು ಏನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಬೋಳಿ ಮಗನೇ, ನೀನ್ ಬಂದು ಏನ್ ಮಾಡಿದೆ ಪ್ರಪಂಚದಲ್ಲಿ? ನೀನ್ ಏನೂ ಮಾಡಿಲ್ಲ, ಅದನ್ನೇ ತೋರಿಸಿರೋದು 2.25 ಅವರಲ್ಲಿ. ಏನಾದ್ರೂ ಮಾಡ್ರಪ್ಪ, ಪ್ರಪಂಚ ಉದ್ಧಾರ ಆಯ್ತದೆ ಅಂತ ಹೇಳೋರೆ. ದಯಮಾಡಿ ಎಲ್ಲ ಆಂಗಲ್ ನೋಡಿ ಸಿನಿಮಾನ, ನಿಮ್ಗೆ ಅರ್ಥ ಆಗುತ್ತೆ. ಉಪೇಂದ್ರ ಅವರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ದಯಮಾಡಿ ಎಲ್ಲರೂ ಸತಿ ಬಂದು ನೋಡಿ. ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು, ಅವಕ್ಕೆ ಅರ್ಥ ಆಯ್ತಲ್ಲ. ಇವು ಸ್ವಲ್ಪ ತಲೆ ಎದ್ದು ಉಪಯೋಗಿಸಿರೋನು ಉಪೇಂದ್ರನ್ ಪಕ್ಕ ಅಭಿಮಾನಿ ಹೇಳ್ತಾನೆ. ಈ ಸಿನಿಮಾದಲ್ಲಿರೋದು 10 ಸತಿ ನೋಡಿದಾಗ 1 ಡಿ ಕೋಡ್ ಆಗ್ತದೆ. ದಯಮಾಡಿ ಚೆನ್ನಾಗಿಲ್ಲ ಅನ್ನೋ ಹತ್ರ ಮೈಕ್ ಹಿಡಿಯಕ್ಕೆ ಹೋಗ್ಬಿಡಿ. ಇನ್ನೊಂದ್ಸತಿ ನೋಡಿ ಅಂತ ಹೇಳೋರೆ 3 ಸತಿ ಮೈಕ್ ಹಿಡಿದು ತೋರಿಸಿ. ಈ ಸಿನಿಮಾ ಪ್ರತಿಯೊಬ್ಬರು ನೋಡ್ಬೇಕು ಸರ್. ಕನ್ನಡದಿಂದ ಬಂದಿರೋ ಒಂದು ಅತ್ಯದ್ಭುತ ಬಾಳಿಕೆ ಆಚೆ ಬಂದಿದೆ. ಅವ್ರು ಮಾಡಿರೋ ಸಿನಿಮಾ ಹೊರತು ಉಪೇಂದ್ರ ಹೆಂಗ್ ಮಾಡಿದ್ದಾನೆ, ಯಾವತ್ತು ಕೂತ್ಕೊಂಡ್ ಬರ್ತಿದ್ದಾನೆ, ಯಾವ ಬೆಳಗ್ಗೆ ಬರೋದನ್ನ ಕತೆ, ರಾತ್ರಿ ಬರೋದನ್ನ ಕತೆ ಅಲ್ಲ. ನೀವೇನಪ್ಪ, ನಿಮ್ ಹುಟ್ಟೆಂತಕ್ಕೆ, ನೀವು ಹುಟ್ಟಿರೋದು ಏಂತಕ್ಕೆ ಇದಕ್ಕೊಂದು ಅರ್ಥ ಇರ್ಬೇಕಲ್ಲ ಹುಟ್ಟಿಗೆ. ಆ ಹುಟ್ಟಿಗೆ ಅರ್ಥ ತಿಳ್ಕೊಳ್ಳಿ ಅಂತ ಅವ್ರು ಮಾಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಮಾಡ್ಕೋತಾರೆ. ಮಾಡದೆ ಇದ್ದವ್ರು ಹಿಂಗೆ ಇರ್ತಾರೆ ಮೇಡಮ್, ಅಷ್ಟೇ. ಇನ್ನು ಮಾಡಕ್ಕೆ ಮುಂಚೆ ಹೇಳ್ತೀರಿ ಯಾರೋ ರಿಲೀಸ್ ಆದ್ರು ಅದಕ್ಕೆ ಚಿಂತೆ ಮಾಡಬೇಡ, ನಿನ್ ಬಗ್ಗೆ ನೀ ಚಿಂತೆ ಅಷ್ಟೇ. ಅದನ್ನೇ ಅವ್ರು ಹೇಳ್ತಾ ಇರೋದು. ಉಪೇಂದ್ರ ಹೀರೋನೇ ಆಗ್ತಿರ್ಲಿಲ್ವಲ್ಲ ಸರ್? ಅವ್ರು ನಾವು ತಿಳ್ಕೊಳ್ಳಿ ಅಂತ ಅವ್ರು ಮಾಡ್ತಾರಲ್ಲ. ಅಪ್ಪನ ಫೇಮು ನೇಮು ಎಲ್ಲ ಅವ್ರು ಆಲ್ರೆಡಿ ಕೇಳಿ ಹೇಳ್ತೀನಿ ನಾನು. ಜನ ಕೇಳಿದ್ರೆ ನೀವು ಪ್ರಶ್ನೆನ ಜನ ಕೇಳಿಕೆಲ್ಲ ಬಂದಿತ್ತಲ್ವಾ, ಅವ್ರಿಗೆ ಗೊತ್ತಾಗೋಯ್ತು, ಅವ್ರು ಸಾಕ್ಷಾತ್ಕಾರ ಆಗೋಯ್ತು. ನಾನು ಎಂತಕ್ಕೆ ಬಂದೆ, ನಾನು ಏನು ಮಾಡಿದೆ ಅವ್ರಿಗೆ ಗೊತ್ತಾಯ್ತು. ಏನು ಇವರು ನಾನು ತೋರಿಸ್ತಾನೆ ಇದೀನಿ, ಇವ್ರು ಕೆಳಗೆ ಹೋಯ್ತಾನೆ ಇಲ್ವಲ್ಲ. ಈಗ ನಂದು ಮುಗೀತು. ನಾನು ಮತ್ತೆ ಗ್ಲೋರಿಫೈ ಮಾಡ್ಕೊಂಡು ನಾನು ಉಪೇಂದ್ರ, ನಾನು ಹಂಗೆ, ನಾನು ಹಿಂಗೆ, ಕರ್ನಾಟಕ ಆಯ್ತು, ಆಂಧ್ರ ಆಯ್ತು, ತಮಿಳ್ನಾಡು ಆಯ್ತು, ಸಾಕಾಯ್ತು. ನೀವು ತಿಳ್ಕೊಡ್ರಪ್ಪ ಸಾಕು. ದೇಶ ಉದ್ಧಾರ ಆಗಲಿ, ಸಿನಿಮಾ ಥಿಯೇಟರ್ಗಳು ಉದ್ಧಾರ ಆಗಿದ್ದಾಯ್ತು ಅಂತ ಅವ್ರು ಹೇಳಕ್ ಬರ್ತಿದ್ದಾರೆ ಸರ್. ಮುಂಚೆ ಉಪೇಂದ್ರ ಸಿನಿಮಾ ಅಂತ ಅದ್ಭುತ ಸಿನಿಮಾ ಸರ್. ಅದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಆ ಸಿನಿಮಾ ಫ್ಲಾಪ್ ಆಯ್ತು. ಪ್ರತಿಯೊಂದು ಸಿನಿಮಾದಲ್ಲೂ ಮೆಸೇಜ್ ಇದೆ ಸರ್. ಅದನ್ನ ತಿಳ್ಕೊಂಡಿರೋ ಜನ ಹೌದು ಹೌದು, ನೀವು ಚೆನ್ನಾಗಿ ಹೇಳಿದ್ರಿ. ಒಂದೇನಾಗುತ್ತೆ ಸರ್, ಪೂಜಾರಿ ಬಂದು ತೀರ್ಥ ಕೊಡಕ್ಕೂ ಇನ್ನೊಬ್ಬ ಬಂದು ತೀರ್ಥ ಕೊಡಕ್ಕೂ ವ್ಯತ್ಯಾಸ ಇದೆ. ನಾನು ಕೊಟ್ರೆ ಇವ್ನು ಯಾರು ಬಿಸ್ಲರಿ ವಾಟರ್ ಕೊಡ್ತಾವನೆ ಅಂತಾರೆ, ಅದು ಪೂಜಾರಿ ಬಂದು ಕೊಡ್ಲಿ ತೀರ್ಥ ಕೊಡ್ತಾವನೆ ಅಂತ. ಹಂಗೆ ಬೇರೆ ಡೈರೆಕ್ಟರ್ ಹೇಳಕ್ಕೂ ಉಪೇಂದ್ರ ಅವ್ರು ಹೇಳಕ್ಕೂ ಅರ್ಥ ವ್ಯತ್ಯಾಸ ಇರ್ತದೆ. ಆ ಅರ್ಥದಲ್ಲಿ ಉಪೇಂದ್ರ ಅವ್ರಿಗೆ ಹೇಳಿದ್ದಾರೆ. ಡೈರೆಕ್ಟ್ ಅವರು ದೇವಸ್ಥಾನದಲ್ಲಿ ತಿರುಪತಿ ಬಾಲಾಜಿ ಮುಂದೆ ನಿಂತ್ಕೊಂಡು ತೀರ್ಥ ಕೊಟ್ಟಂಗೆ ಕೊಟ್ಟಿದ್ದಾರೆ. ಇದೇ ನೀವು ಹೇಳಿದ್ರೆ ಅವ್ನು ಸೀನಿ ಮಾಡಿದ್ದು ಸಿನಿಮಾ ಯಾವುದು, ನಮ್ಮ ಟೋಪಿವಲ್ಲ. ಆಯಪ್ಪನ ಒಳ್ಳೆ ಡೈರೆಕ್ಟರ್ ಇಲ್ಲ ಅಂತ ಹೇಳಿ ಪಾಪ ಜನಕ್ಕೆ ಅವರು ಆ ಮಟ್ಟದ ಪೂಜಾರಿ ರೇಂಜಲ್ಲಿ ಅವ್ರಿಗೆ ಇದಿಲ್ಲ. ಪ್ರೆಸೆಂಟೇಷನ್ ಏನೇ ಜನ ತಗೊಳ್ಳೋ ರೀತಿ ನಿಂತಿದ್ದಾರೆ ಸರ್. ಈಗ ರಿವ್ಯೂ ಪ್ರಕಾರ ಹೋದ್ರೆ ಇಲ್ಲಿ ಒಂಥರ ಮಿಕ್ಸ್ಡ್ ರಿವ್ಯೂ ಬಂದಿದೆ. ತೆಲುಗುದಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ಇಲ್ಲಿ ಹೇಳ್ತೀನಿ ಕೇಳಿ. ಸಿನಿಮಾ ತರ ನೋಡಕ್ ಬಂದಿರ್ತಾರಲ್ಲ, ಒಬ್ಬ ಹೀರೋಯಿನ್, ಒಂದು ವಿಲನ್, ಅದೆಲ್ಲ ಹೋಗಿದೆ, ಇದೆಲ್ಲ ಹೋಗಿದ್ರೆ ಕೊನೆಗೆ ಇದು ಒಂದಾಗಬೇಕು. ಈ ಆಂಗಲ್ ಅಲ್ಲಿ ಇದನ್ನ ತಲೆ ಹಿಡ್ಕೊಂಡ್ ಬಂದಿರೋನಿಗೆ ಸಿನಿಮಾ ಅನ್ಸಲ್ಲ. ಇದು ಅಯ್ಯೋ ಎಲ್ಲೋ ಕರ್ಕೊಂಬಿಟ್ರಪ್ಪ ಅನ್ನೋ ಸಿನಿಮಾ ಹತ್ರ ಅನ್ಸುತ್ತೆ. ಈ ಸಿನಿಮಾ ರೆಗ್ಯುಲರ್ ಟೆಂಪ್ಲೇಟ್ ಸಿನಿಮಾ ಅಲ್ಲ. ಇದು ಒಂದು ರೆಗ್ಯುಲರ್ ಸಿನಿಮಾ ಮಾಡ್ಬಿಡ್ತು ಅಂದ್ರೆ ಉಪೇಂದ್ರಂಗೂ ಮಿಕ್ಕವರವರಲ್ಲ ಸಾಲಲ್ಲಿ ನಿಂತ್ಕೊಂಡಿರೋ ಡೈರೆಕ್ಟರ್ಗಳು, ಅವ್ರಿಗೆ ಏನು ವ್ಯತ್ಯಾಸ ಸರ್? ಈಗ ನೀವೇನೋ ಚೆನ್ನಾಗಿ ಮಾಡ್ತೀರ, ಅದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಜಾಸ್ತಿ, ನಿಮ್ಮ ಜಾಸ್ತಿ. ಇನ್ನೊಬ್ಬನು ಅದೇ ಚಾನಲ್ ಮಾಡ್ಕೊಂಡು ಅವ್ನಿಗಿಂತ 300 ಜನ ಇರೋ ಸಬ್ಸ್ಕ್ರೈಬರು. ನೀವೇನೋ ಡಿಫ್ರೆಂಟ್ ಆಗಿ ಮಾಡ್ತೀರಾ, ಅದೇ ಉಪೇಂದ್ರ. ಎಲ್ಲರೂ ಮಾಡೋದು ಅವನೇ ಮಾಡೋದು, ಅವನೇ ಉಪೇಂದ್ರ ಆಗಬೇಕು ಸರ್. ಕೈ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಮೇಡಮ್, ಇದು ತಲೆ ಕೈ ಹಾಕಿ
ಹಾಗಾಗಿ ದಯಮಾಡಿ ನೀವುಗಳು ಒಂದು ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆ ಹರಡಿಸಿ ಈ ಸಿನಿಮಾ ಹಿಟ್ ಆಗ್ಬೇಕು ಹಂಗೆ ನೋಡ್ಕೊಳ್ಳಿ ಅಷ್ಟೇ. ಸಿನಿಮಾ ಜಾತಿ ಧರ್ಮದ ಬಗ್ಗೆ ತುಂಬಾ ಹೌದು ಜಗಳ ಮಾಡ್ಕೊಂಡು ಸಾಯಿ ಮಾಡಿ ಕೊನೆಗೆ ಏನು ಸಿಗಲ್ಲ, ಎಲ್ಲ ಬೂದಿ ಆಗಿ ಹೋಗ್ತೀರಾ ಅನ್ನೋದೇ ಇರೋದು ಪಿಕ್ಚರ್ ಅಲ್ಲಿ. ಜಾತಿ ಮತ ಧರ್ಮ ಅಂತ ಹೇಳ್ತೀರಾ, ಕೊನೆ ನಿಮ್ಗೆ ಏನ್ ಸಿಗುತ್ತೆ? ಈಗ ನೋಡಿ ಅಲ್ಲೆಲ್ಲ ರಷ್ಯಾ ಅಮೆರಿಕ ಫೈಟ್ ಆಗ್ತಾ ಇದೆ, ಕೊನೆಗೆ ಇಲ್ಲೂ ಬಂದು ಏನ್ ಮಾಡ್ತೀರಾ ನಾವು ಮುಂದೆ? ಅಲ್ಲ ರಷ್ಯಾ ಅಮೆರಿಕ ಆಗೋಕ್ಕಿಂತ ಮುಂಚೆ ಇಂಡಿಯಾ ಪಾಕಿಸ್ತಾನ ಬೇಜಾನ್ಸಕ್ಕೆ ಅದೇ ಆತರ ನೆಕ್ಸ್ಟ್ ಆತರ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಆತರ ಆದ್ರೆ ನಮ್ಗೆ ಏನ್ ಸಿಗಲ್ಲ, ಎರಡು ತುಂಡು ಕೊನೆಗೆ ಬೆತ್ತಲೆ ತೋರಿಸ್ತಾರೆ ನಮಗೆ. ಯಾಕಂದ್ರೆ ನಾವು ಜಾತಿ ಧರ್ಮ ಅಂತ ಸಾಯ್ತಾ ಇದೀವಲ್ಲ, ಯಾರಿಗೆ ಒಪ್ಕೊಳ್ಳಂಗಿಲ್ಲಲ್ಲ ಅದು. ನೀವು ನೋಡಿ, ನೀವು ದಯವಿಟ್ಟು ನೀವು ನೋಡಿ. ಆಯ್ತು ಎಲ್ಲ ಹೋಗ್ಲಿ, ನೀವು ಸತ್ಯಕ್ಕೆ ಹೋಗ್ತೀರಾ ಅಲ್ವಾ ಕಲ್ಕಿ ಯುಗಕ್ಕೆ ಹೋಗ್ತೀರಾ? ಕಲ್ಕಿ ಅನ್ನೋದು ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ವಿಲನ್ ಟೈಪ್ ಅಲ್ಲಿ ತೋರಿಸಿದ. ಕಲ್ಕಿ ಆಲ್ರೆಡಿ ಹುಟ್ಟಿದಾರೆ ರಾಜಕಾರಣಿ ರೂಪದಲ್ಲಿ. ಅವ್ರು ಬಂದು ನಮಗೆಲ್ಲರಿಗೂ ಜಗಳ ಇರ್ತದೆ, ನಾವು ಜಗಳ ಮಾಡ್ತಾ ಇದೀವಿ. ನೀವು ನೋಡಿಬೇಕಾದ್ರೆ ನಾವಲ್ಲ, ನೀವು ಹೋಗಿ ನೋಡಿ, ನೀವು ಸರಿ ಅಂತ ಹೇಳಿದ್ರೆ ಓಕೆ. ಹೌದು. ಕಲ್ಕಿ ಅನ್ನೋದು ವಿಷ್ಣು ಅವತಾರ ಅಂತಾರೆ, ಅದು ಅದು ಕೊನೆಗೆ ಒಳ್ಳೇದಕ್ಕೆ ಬರ್ತಾರೆ. ಆಗ ಈ ಕಲಿ ಸಿನಿಮಾ ಅನ್ನೋದು ಮಾತ್ರ ಕೆಟ್ಟದು ಅಂತ ಹೌದು, ಹೇಳ್ತಾರೆ. ಇಲ್ಲ ಈ ಸಿನಿಮಾದಲ್ಲಿ ಕಲ್ಕಿ ಅನ್ನೋದು ಆಲ್ರೆಡಿ ರಾಜಕಾರಣಿ ರೂಪದಲ್ಲಿ ಹುಟ್ಟಿದ್ದಾರೆ, ನೀವು ನೋಡಿ. ಯಾಕಂದ್ರೆ ಅವ್ರು ಬಂದ್ರೆ ನಮ್ಮ ಜಗಳ ಇಡೋದು, ಬೇರೆ ಯಾರು ಇಡೋಲ್ಲ. ಯಾರೋ ನಾವು ಜಗಳ ಮಾಡ್ತೀವ, ಎಲ್ಲರೂ ಹೋದ್ರೆ ಮಾಡಲ್ಲ. ನಮ್ಮ ನಡುವೆ ಆ ಪಕ್ಷ ಈ ಪಕ್ಷ, ಆ ಜಾತಿ ಈ ಜಾತಿ ಅಂತೇಳಿ ಜಗಳ ಇಡ್ತಾ ಇರೋದು. ಅದು ಕಲ್ಕಿ ಅನ್ನೋದೇ ಅವನು, ಈ ರಾಜಕಾರಣಿನೇ ಕಲ್ಕಿ ನೋಡಿ ನೀವು. ಸರ್ ಈ